ನೋಡಿ ಇದೇ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಕರ್ನೂಲಿಗೆ ಐರಾವತ. ನಮ್ಮ KSRTC ಗಾಡಿ ಕ್ಲಬ್ ಕ್ಲಾಸಲ್ಲಿ B9R ಗಾಡಿ ಇದು. ಪುಷ್ಪಾ ಸ್ಟೈಲ್ ಬಳ್ಳಾರಿ ಚೆನ್ನಾಗಿ ಕೂತವ್ರು. ನೋಡಿ ಅರ್ಲಿ ಮಾರ್ನಿಂಗ್ ಇದೆ. ಲಹರಿ ಬಸ್ಸು ಮಿಯಾಪುರ್ ಫಸ್ಟ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಹೈದರಾಬಾದ್ ಬಂತು ನೋಡಿ ಬೆಂಗಳೂರಿಂದ. ಅಂಬರ್ 10+. ಇದು ಲಹರಿ ನಾನ್ AC ಸೀಟರ್ ಕಮ್ ಸ್ಲೀಪರ್ ಬಸ್ಸು ಬೆಂಗಳೂರಿಗೆ ಮಿಯಾಪುರ್ ಇಂದ ಹೈದರಾಬಾದ್ ಬೆಂಗಳೂರು. ಬೆಳಗ್ಗೆನೇ ಸೀಟರ್ ಕಮ್ ಸ್ಲೀಪರ್ ಬಸ್ ಬಿಟ್ಟಿದ್ದಾರೆ ನೋಡಿ. ಮುಂಚೆ ಇದ್ದಿಲ್ಲ, ಇದು ಹೊಸದಾಗಿ ಬಿಟ್ಟಿರೋದು ಗಾಡಿ. ಇದ್ರ ಪಕ್ಕದಲ್ಲಿರೋದೇ ನಮ್ಮದು B9R ಗಾಡಿ, ಬೆಂಗಳೂರು ಸೆಕೆಂಡ್ ಡಿಪೋ ಅವ್ರದ್ದು. ಬೆಂಗಳೂರು ಗಾಡಿ, ಹೈದರಾಬಾದ್ ಬೆಂಗಳೂರು ಗಾಡಿ ನೋಡಿ. ಹೈದರಾಬಾದ್, ಕರ್ನೂಲ್, ಅನಂತಪುರ್, ಬೆಂಗಳೂರು ಓಲ್ವೋ B9R ಗಾಡಿ ನೋಡಿ. ಇದೇ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಕರ್ನೂಲಿಗೆ ಐರಾವತ. ನಮ್ಮ KSRTC ಗಾಡಿ ಕ್ಲಬ್ ಕ್ಲಾಸಲ್ಲಿ B9R ಗಾಡಿ ಇದು. ಬೆಳಗ್ಗೆ ಕೊಟ್ಟಿರೋ ನಮ್ಮದು ಒಂದೇ ಒಂದು ಸರ್ವಿಸು KSRTCಗೆ. ಇನ್ನೆಲ್ಲ ಅವ್ರದ್ದು ಗಾಡಿ ಇದ್ದಾವೆ, ನಮ್ದು ಯಾವುದೂ ಇಲ್ಲ. ಇದು ಒಂದು ಬಿಟ್ಟರೆ ಮತ್ತೆಲ್ಲ ಸಾಯಂಕಾಲನೇ. ಕರ್ನೂಲ್ಗೆ ಹೋಗ್ತಾ ಇದ್ದೀನಿ. ಮೇ ಬಿ 11:30 ಅಷ್ಟರಲ್ಲಿ ಹೋಗ್ಬೋದು ಅನ್ಕೊತೀನಿ. ಮುಂದೆ ಒಂದು ಟಿಫನ್ಗೆ ಹಾಕ್ತಾರೆ ಬ್ರೇಕು, ಅದಾದ ಕರ್ನೂಲು ಬೆಂಗಳೂರು ಸೆಕೆಂಡ್ ಡಿಪೋ. ನಾನು ಇನ್ನು ಕೂತಿದ್ದೀನಿ. ಸ್ವಲ್ಪ ಸಿಟಿ ದಾಟದ ಮೇಲೆ ಮುಂದೆ ಹೋಗ್ತೀನಿ. ಹೊರಡ್ತಾ ಇದ್ದೀನಿ ಹೈದರಾಬಾದಿಂದ. ಆನ್ ಟೈಮಲ್ಲಿ ಬಿಡ್ತಾ ಇದ್ದಾರೆ 6:35 ನೋಡಿ. ಹೈದರಾಬಾದಿಂದ ಕರ್ನೂಲಿಗೆ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 220 ಬರುತ್ತೆ, 280 220 ಬರುತ್ತೆ. ಫೇರ್ ಬಂದ್ಬಿಟ್ಟು 540, 540 ರೂಪಾಯಿ. GST 26. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ. ನನ್ನ ಪ್ರಕಾರ 11 ಗಂಟೆ ಹಂಗೆ ಹೋಗ್ಬೋದು. ನೋಡೋಣ 11 ಗಂಟೆಗೆ ಹೋಗುತ್ತಾ ಲೇಟ್ ಆಗುತ್ತಾ. ಹೈದರಾಬಾದ್ ಬಿಟ್ಟು ಟೈಮ್ ಈಗ 7:45. ನಿನ್ನೆ ಎಲ್ಲ ನಾನು ವಿಜಯವಾಡದಿಂದ ಬಂದಿದ್ದಕ್ಕೆ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಶಾದ್ ನಗರಿಂದ ಒಂಚೂರು ಮುಂದೆ ಉಡುಪಿ ಪ್ಯೂರ್ ವೆಜ್ ಇಲ್ಲಿ ಊಟಕ್ಕೆ ಹಾಕಿದ್ದಾರೆ. ಬ್ರೇಕ್ಫಾಸ್ಟಿಗೆ. ಇಲ್ಲಿಂದ ನಾನು ಕ್ಯಾಬಿನ್ ರೈಡ್ ಮಾಡ್ತೀನಿ. ಡೋಂಟ್ ಮೈಂಡ್ ಗೈಸ್. ಏನು ಮಾಡಲಿ, ಮಲ್ಕೊಂಬಿಟ್ಟಿದ್ದೀನಿ. ರಾತ್ರಿ ಎಲ್ಲ ನಿದ್ದೆ ಎಲ್ಲ ಬಂದಿದ್ದೆ. ಬೆಳಗ್ಗೆ 3:50ಕ್ಕೆ ಮತ್ತು ಹಂಗೆ ಇದ್ದೀನಿ ನಾನು. B9R ಗಾಡಿ ಕೂಕಟ್ಪಲ್ಲಿಯಿಂದ ಬಂದಿದೆ. ಅಂದರೆ ಹೈದರಾಬಾದೇ. ಕೂಕಟ್ಪಲ್ಲಿ, ಹೈದರಾಬಾದು, ಕರ್ನೂಲು, ಬನಗಾನಪಲ್ಲೆ. ಸೂಪರ್ ಲಕ್ಸುರಿ KSRTC. ಇದು ಇಲ್ಲಿಗೆ ತಿಂಡಿಗೆ ಬಿಟ್ಟಿದ್ದಾರೆ. ಇದು ಹಿಂದೆ ನಮ್ಮ KKRTC ಒಂದು ಗಾಡಿ ಇದೆ ನೋಡಿ, ಹೊಸಪೇಟೆ ಗಾಡಿ, ಅದು ಇಲ್ಲೇ ತಿಂಡಿಗೆ ಬಿಟ್ಟಿದ್ದಾರೆ. ಹೈದರಾಬಾದ್ ಹೊಸಪೇಟೆ ಗಾಡಿ ಈಗ ಬಂತದ್ದು 8 ಗಂಟೆಗೆ. ನಮ್ದು ಇನ್ನೇನು ಹೊರಡುತ್ತೀಗ. ಆಲ್ರೆಡಿ 20 ಮಿನಿಟ್ಸ್ ಆಗ್ತಿದೆ.
ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ ಜಡ್. ಪಲ್ಲೆ ಬೆಲೆವು ಮೆಹಬೂಬ್ ನಗರ್. ಎಷ್ಟು ಬಿಸಿಲಿದೆ ನೋಡಿ. ಕೋಟ ಟೈಮ್ ಬಂದ್ಬಿಟ್ಟು 9:15. ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು. ಬೆಳಗ್ಗೆನೆ 9 ಕಾಲಿಗೆ ಯಾವುದು ಕಾಂಪಿಟೇಷನ್ ಸಿಗ್ತಾ ಇಲ್ಲ ನಮಗೆ ಬಸ್ಗಳು ಹೈವೇಲಿ. ಡ್ರೈವರ್ ಅಣ್ಣ ಜೊತೆ ಮಾತಾಡ್ಕೊಂಡು ಮುಂದೆ ಗೊತ್ತಿದ್ದೀನಿ. ನಾವು ಬಿಜಾಪುರ ಹೋಗ್ತೇವೆ ಅವರು. ಕರ್ನೂಲ್ ಕೊತ್ತಕೋಟ. ಅಲ್ಲಿ ಗರುಡ ನಮ್ಮ ಬಸ್ಗಿಂತ ಮುಂಚೆ ಬಿಟ್ಟಿದ್ದು ಗಾಡಿ ಇಲ್ಲೇ ಇದೆ. ಇನ್ನು ಕರ್ನೂಲೇ ಹೋಗಿಲ್ಲ ನಾವು. ಹೈದರಾಬಾದ್ ಫಸ್ಟ್ ಡಿಪೋ ಇದೆಲ್ಲ ಹೋಗ್ತಿದೆ. ಸೂಪರ್ ಲಕ್ಷರಿ ಬಸ್. ಗಾಡಿ ಅದು 6 ಕಾಲಕ್ಕೆ ಬಿಟ್ಟಿದ್ದು ಗಾಡಿ. ಅದು ಕರ್ನೂಲ್ ಗಾಡಿ ಸೂಪರ್ ಲಕ್ಷರಿ. ನಾವು ಹೋಗಿ ತಿಂಡಿಗೆ ಬ್ರೇಕ್ ಕೊಟ್ಟು ಹಾಫ್ ಆನ್ ಅವರ್ ಎಲ್ಲ ಬಿಟ್ಟು ಹೊರಟ್ರು. ನೋಡಿ ಗರುಡ ಇಲ್ಲೇ ಇದೆ. ಅದು ಅಷ್ಟೇ ಬೆಂಗಳೂರಿಗೆ ಹೋಗ್ತಾ ಇರೋದು. ನಮ್ಗೆ ಅದಕ್ಕಿಂತ ಅರ್ಧ ಗಂಟೆ ಮುಂಚೆ ಬಿಟ್ಟಿರೋ ಗಾಡಿ. ವೋಲ್ವೋ ವರ್ಸಸ್ ವೋಲ್ವೋ. ಡ್ರೈವರ್ ಅಣ್ಣ ಹೇಳ್ತಾಯಿದ್ರು ಕರ್ನೂಲ್ ಹೋಗೋಷ್ಟರಲ್ಲಿ ಕರ್ನೂಲ್ ಹತ್ರನೇ ಓವರ್ಟೇಕ್ ಮಾಡ್ತೀನಿ ಅಂತ. ಬಟ್ ಕರ್ನೂಲ್ ಇನ್ನೂ 50-60 ಕಿಲೋಮೀಟ್ರ್ ಇದೆ. ಐದು ಗಂಟೆ ಮೇಲಾಗುತ್ತೆ ಅದು ಬೆಂಗಳೂರು ಬರೋಕ್ಕೆ. ಹಾಂ ಇಲ್ಲೇ ಸಿಕ್ಬಿಟ್ಟವ್ರೆ. ಇಲ್ಲೇ ಸಿಕ್ಬಿಟ್ಟಿದ್ದಾರೆ. ಎಷ್ಟೋ ಸಲ ಸೈಡ್ ಹೊಡಿತಾರೆ. ಹಾಂ ನನಗೆ 45 ಮಿನಿಟ್ಸ್ ಫ್ರೆಂಡ್ಸ್. 6 ಗಂಟೆ ಬರ್ತಾನೆ. ನಾನು 6:30
ಯಾವ ರೇಂಜಲ್ಲಿ ಹೋಯ್ತಾ ಇರ್ಬೇಕು ಅವರು ಅಲ್ಲಿಂದ ಇಲ್ಲಿಗೆ? ಉದ್ದಕ್ಕೂ ಸಿಗ್ತಾನ್ರಿ. ಸೂಪರ್. ಮ್ಯಾನ್ಯಲ್ ಇಷ್ಟ ಆಗುತ್ತಾ ಐ ಶಿಫ್ಟ್ ಇಷ್ಟ ಆಗುತ್ತೆ ಸರ್ ನಿಮಗೆ? ಮ್ಯಾನ್ಯಲ್ ಇಷ್ಟನಾ ಐ ಶಿಫ್ಟ್ ಇಷ್ಟನಾ? ಅದೇ ಅನ್ಕೊಂಡೆ ಗೇರ್ ಚೇಂಜ್ ಮಾಡೋದು. ಹಾಂ ಗಾಡಿ ಚೆನ್ನಾಗಿದೆ. ಚಂದಾಪುರ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೋಗುತ್ತೆ ನೋಡಿ ಇದು ಗಾಡಿ. ನೈನ್ 350 ಆಗಿದ್ರೆ ಹೊಡ ಬಿಡ್ತಿದೆ. 3 ಓಡ್ತಿತ್ತವ ನೋಡ್ರಿ. ಗಾಡಿ ವಾಶ್ ಮಾಡ್ಯಾರ ನೋಡ್ರಿ. ಇನ್ನ ನಾಲ್ಕು ಆಗೈತಿ ನೋಡ್ರಿ. ಎಷ್ಟು ಸಾಧ್ಯ ಗಾಡಿ ಹೊಸ ಗಾಡಿ ಅದ. ಮೇಂಟೆನೆನ್ಸ್ ಇಲ್ಲ ಅಷ್ಟೇ. ಒಂದು ಟ್ರಿಪ್ ಹೋಗಿ ಬಂದರೆ ವಾಶ್ ಆಗುತ್ತೆ ನಮ್ದು. ನಮ್ದು ಒಂದು ಟ್ರಿಪ್ ಅಂದ್ರೆ ಹೊರಗೆ ಬಂದ್ರೆ ವಾಶ್ ನೋಡಿ. B11R ಗಾಡಿ ನಮ್ಮದು B9R ಗಾಡಿ. 20 lakhs ಕಿಲೋಮೀಟ್ರ್ ಹೋಗಿರೋ ಗಾಡಿ ನಾವು ಇವ್ರದ್ದು ಓವರ್ಟೇಕ್ ಮಾಡಿದ್ವಿ. ಇಲ್ಲೇ ಇದೆ ಅಷ್ಟೇ, ಮುಗೀತು. ರಿವರ್ ಬ್ರಿಡ್ಜ್ ನೀರೇ ಇದೆ ಹೆಂಗಿದೆ. ವಿಜಯವಾಡದಲ್ಲೂ ಹಿಂಗೆ ಇತ್ತು, ತೋರಿಸಿದ್ನಲ್ಲ. ಏನದು ಬಸ್ ಹಂಗೆ ನಿಂತಿದೆ, ಹೋಗ್ತಿರೋದು ಹಂಗೆ. ಪುಷ್ಪ ಸ್ಟೈಲಲ್ಲಿ ಹೋಗ್ತಿದೆ ನೋಡಿ ಬಸ್. ಹಾಂ ಅದೇ ಅದೇ ನೋಡಿ, ಪುಷ್ಪ ಸ್ಟೈಲ್. ಬಳ್ಳಾರಿ ಸೆಕೆಂಡ್ ಡಿಪೋ. ಹಾಂ ಆ್ಯಂಡ್ ಇನ್ನೊಂದೇನೆಂದರೆ ಡ್ರೈವರ್ ಅಣ್ಣ ಹೇಳಿದ್ರು, ರಾಯಚೂರಿಗೆ ಹೋಗೋ ಗಾಡಿಗಳು ಇಲ್ಲ ಹುಬ್ಳಿ ಹೋಗೋ ಗಾಡಿಗಳು ಏನಿದಾವೆ ರಾಯಚೂರು ಹೋಗ್ತಿರೋದು ಯಾವುದು ಮೆಹಬೂಬ್ ನಗರ ಮೇಲೆ ಹೋಗ್ತಾ ಇಲ್ಲ, ಎಲ್ಲ ಹಿಂಗೆ ಬಂದು ಇಲ್ಲಿ ಮುಂದೆ ಅದು ರೈಟಲ್ಲಿ ಹೋಗ್ತಾ ಇದ್ದಾವೆ ಗದ್ವಾಲ್ ಮೇಲೆ. ಅದೇನೋ ಒಂದು ಬ್ರಿಡ್ಜ್ ಏನೋ ಮುರಿದೋಗಿದೆ ಅಂತೆ, ಅದಕ್ಕೆ ಸುತ್ಕೊಂಡು ಹೋಗ್ತಿದೆ ಗಾಡಿ ಎಲ್ಲ. ಅಲ್ಲಿವರೆಗೂ ಹೈವೇದಲ್ಲಿ ಕಾಂಪಿಟೇಷನ್ ಇರುತ್ತೆ. ರಾಯಚೂರಿಗೆ ಇಲ್ಲಿಂದ ಹೋಗ್ತಾರಂತೆ. ಸೊ ಇಲ್ಲಿವರೆಗೂ ಬಸ್ಸು ಹೈವೇಲೇ ಇರುತ್ತೆ ರಾಯಚೂರು ಬಸ್. ರಾಯಚೂರಾಗಲಿ ಹೊಸಪೇಟೆ ಆಗಲಿ ಯಾವುದು ರಾಯಚೂರು ಕನೆಕ್ಟ್ ಆಗೋಗುತ್ತಲ್ಲ ಎಲ್ಲ ಗಾಡಿಗಳು ಅಷ್ಟೇ. ಪ್ಲೇಸ್ ಹೆಸರು ಬಂದು ತಡೀರಿ ಹೇಳ್ತೀನಿ. ಪ್ಲೇಸ್ ಹೆಸರು ಬಂದ್ಬಿಟ್ಟು ಯರವಳ್ಳಿ ಅಂತ. ಆಲ್ಮೋಸ್ಟ್ 150 ಕಿಲೋಮೀಟ್ರ್ ಬಂದಿರುತ್ತೆ ನೋಡಿ ಹೈದರಾಬಾದಿಂದ ಹೈವೇಲಿ. ಇಲ್ಲಿಂದ ಮತ್ತೆ ರೈಟ್ ಟರ್ನ್. ಸೊ ಎಕ್ಸ್ಟ್ರಾ ಕಿಲೋಮೀಟ್ರ್ ಆಗುತ್ತೆ ಡಿಸ್ಟೆನ್ಸ್. ಕರ್ನೂಲಿನ 41 ಕಿಲೋಮೀಟ್ರ್ ಇದೆ. ಟೈಮ್ ಈಗ 9:43, 10:30, 10
9:45 ಹೋಗ್ಬೋದು. ನೋಡಿ ಗೈಸ್, ಅಣ್ಣ ಮೇಲೆ ಕೂತಾರೆ, ಹೆಣ್ಮಕ್ಳು ನೋಡಿ ಇಲ್ಲಿ. ಓ ದೇವ್ರೇ, ಈ ರೇಂಜ್ಗ ಎಷ್ಟು ಜನ ಕೂತವ್ರು ಗುರು? ಓ ಮುಂದೆನೇ 3 ಜನ, ಒಂದು 20-25 ಜನ ಎತ್ಕೊಂಡವ್ರು ನೋಡಿ. ಇಟಕ್ಯಾಲ ಸಾಯಂಕಾಲ ತಂಗಿಗೆ ಏನು ಬೇಕಾದ್ರೆ ಸ್ವಲ್ಪ ಸ್ಕೂಲ್ ಮಳೆ ಫ್ರೀ ಅದು. ಹೌದೌದು. ಮತ್ತೆ ಸ್ಟೂಡೆಂಟ್ಗಳು ಫ್ರೀ ಇದೆ, ಕಾಲೇಜ್ ಹುಡುಗರಿಗೆ ಎಲ್ಲ. ಗದ್ವಾಲ್ ಕರ್ನೂಲ್ ಗಾಡಿ. 10:24 ಕರ್ನೂಲ್ ಬಸ್ ಸ್ಟ್ಯಾಂಡ್.